ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವು ಬೆಂಗಳೂರಲ್ಲಿ ಒಂದು BDS ಸೈಟ್ ನ ಬೈ ಮಾಡಬೇಕು ಅನ್ಕೊಂಡಿದ್ರೆ ನೀವು ಯಾವೆಲ್ಲ ಡಾಕ್ಯುಮೆಂಟ್ಗಳನ್ನ ಚೆಕ್ ಮಾಡ್ಕೊಳ್ಬೇಕು, ಯಾವೆಲ್ಲ ರೀತಿಯ ಮುಂಜಾಗ್ರತೆಗಳನ್ನ ವಹಿಸಬೇಕು ಅನ್ನೋ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಾವು BDS ಸೈಟ್ ನ ಎರಡು ರೀತಿಯಲ್ಲಿ ಪಡ್ಕೊಳ್ಬಹುದು. ಒಂದು, ನಾವು ಅಪ್ಲಿಕೇಶನ್ ಹಾಕಿ ನಾವು ಎಲಿಜಿಬಲ್ ಇದ್ದಾಗ ಸೀನಿಯರಿಟಿ ಪ್ರಕಾರ ನಮಗೆ BDS ಸೈಟು ಅಲೋಕೇಟ್ ಆಗುತ್ತೆ. ನಾವು ದುಡ್ಡು ಕೊಟ್ಟು ಆ ಸೈಟ್ನ ನಮಗೆ ರಿಜಿಸ್ಟರ್ ಮಾಡ್ಕೊಳ್ಬೋದು. ಇದು ಮೊದಲನೇ ಮೆಥಡ್. ಎರಡನೇ ಮೆಥಡ್ ಏನಂದ್ರೆ, ನಾವು ಅಷ್ಟು ಟೈಮ್ ಕಾಯೋದಕ್ಕಾಗೋದಿಲ್ಲ, ನಮಗೆ ಸೀನಿಯರಿಟಿ ಬರೋವರೆಗೂ ಕಾಯೋದಕ್ಕಾಗೋದಿಲ್ಲ, ನಮ್ಮಲ್ಲಿ ಹಣ ಇದೆ, ನಾವು ಡೈರೆಕ್ಟಾಗಿ ಬೇರೆಯವ್ರಿಗೆ ಆಲ್ರೆಡಿ ಅಲೋಕೇಟ್ ಆಗಿರೋ ಸೈಟ್ನ ನಾವು ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಟ್ಟು ನಾವು ಆ ಸೈಟ್ ನ ಬೈ ಮಾಡಕ್ ನಾವು ರೆಡಿ ಇದ್ದೀವಿ ಅಂದಾಗ, ನಾವು ಆಲ್ರೆಡಿ ಯಾರಿಗೆ BDA ಅಲೋಕೇಟ್ ಆಗಿದೆಯೋ ಅವ್ರಿಗೆ ಸೇಲ್ ಡೀಡ್ ಇದ್ರೆ ನಾವು ಆ ಪ್ರಾಪರ್ಟಿನ ನಾವು ಪಡ್ಕೊಳ್ಬಹುದು. ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಆ ಎರಡನೇ ರೀತಿಯಲ್ಲಿ ನೀವು ಯಾವ ರೀತಿ BDS ಸೈಟ್ ನ ನೀವು ಬೈ ಮಾಡಬಹುದು, ಆ ರೀತಿ ನೀವು ಒರಿಜಿನಲ್ ಓನರ್ ಇಂದ ನೀವು ಪ್ರಾಪರ್ಟಿನ ಬೈ ಮಾಡಿದಾಗ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನೀವು ವೆರಿಫೈ ಮಾಡ್ಕೊಳ್ಬೇಕು, ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಚೆಕ್ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಾವು BDA ಅಲಾಟ್ಮೆಂಟ್ ಆಗಿರುವ ಪ್ರಾಪರ್ಟಿನ ಬೈ ಮಾಡ್ಬೇಕಂದಾಗ ಆ BDA ಅಕ್ವೈರ್ ಮಾಡೋಕ್ ಮೊದಲು ಆ ಜಮೀನುಗಳು ಯಾರ ಹೆಸರಲ್ಲಿತ್ತು, ಅವರ ಡೀಟೇಲ್ಸ್ಗಳು ಯಾವುದೇ ನಾವು ಚೆಕ್ ಮಾಡೋ ನೆಸೆಸರಿ ಇಲ್ಲ. ನಾವೇನ್ ಚೆಕ್ ಮಾಡಬೇಕು, BDA ಅವರು ಅಕ್ವೈರ್ ಆಗೋದ್ಮೇಲೆ BDA ಅವರು ಅಲಾಟ್ಮೆಂಟ್ ಒರಿಜಿನಲ್ ಓನರ್ಗೆ ಮಾಡಿಬಿಟ್ಮೇಲೆ ಅಲ್ಲಿಂದ ಎಲ್ಲ ರೀತಿಯ ಡಾಕ್ಯುಮೆಂಟ್ಗಳನ್ನ ನಾವು ಚೆಕ್ ಮಾಡ್ಕೊಳ್ಬೇಕು. ಪ್ರೀವಿಯಸ್ ಓನರ್ಗಳು ಅಗ್ರಿಕಲ್ಚರ್ ಲ್ಯಾಂಡ್ ಯಾರ ಹೆಸರಲ್ಲಿತ್ತು, ಅವರ ಆನ್ಸಿಸ್ಟ್ರಲ್ ಪ್ರಾಪರ್ಟಿಗಳು, ಈ ಎಲ್ಲಾ ಡಾಕ್ಯುಮೆಂಟ್ಗಳನ್ನ ನಾವು ಖಂಡಿತವಾಗಿ ವೆರಿಫೈ ಮಾಡೋ ನೆಸೆಸರಿ ಇರಲ್ಲ, ಅಷ್ಟು ತಲೆನೋವು ಇರೋದಿಲ್ಲ ಒಂದು BDA ಪ್ರಾಪರ್ಟಿನ ಬೈ ಮಾಡೋದ್ರಲ್ಲಿ. ಮೊದಲನೇ ಡಾಕ್ಯುಮೆಂಟ್ ನಾವು ಯಾವ ಚೆಕ್ ಮಾಡ್ಕೊಳ್ಬೇಕಂದ್ರೆ ಅಲಾಟ್ಮೆಂಟ್ ಲೆಟರ್ ನ ನಾವು ಚೆಕ್ ಮಾಡ್ಕೊಳ್ಬೇಕು. ಅಲಾಟ್ಮೆಂಟ್ ಲೆಟರ್ ಇದು ಬಂದ್ಬಿಟ್ಟು BDA ಕಡೆಯಿಂದ ಒರಿಜಿನಲ್ ಡಾಕ್ಯುಮೆಂಟ್ ನ ಕೊಟ್ಟಿರ್ತಾರೆ, ಅದು ಒರಿಜಿನಲ್ ಇರಬೇಕು. ಇದು ಮೊದಲನೇ ಡಾಕ್ಯುಮೆಂಟ್ ನೀವು ವೆರಿಫೈ ಮಾಡ್ಕೋಬೇಕಾಗಿರೋದು. ಎರಡನೇ ಡಾಕ್ಯುಮೆಂಟ್ ನೀವು ಯಾವ್ದು ವೆರಿಫೈ ಮಾಡ್ಕೊಳ್ಬೇಕಂದ್ರೆ ಪೊಸಿಷನ್ ಸರ್ಟಿಫಿಕೇಟ್. ಈ ಡಾಕ್ಯುಮೆಂಟ್ ಕೂಡ BDA ಅವ್ರ ಕಡೆಯಿಂದನೇ ಕೊಟ್ಟಿರ್ತಾರೆ, ಈ ಡಾಕ್ಯುಮೆಂಟ್ ಕೂಡ ನೀವು ವೆರಿಫೈ ಮಾಡ್ಕೊಳ್ಬೇಕು. ಮೂರನೇ ಡಾಕ್ಯುಮೆಂಟ್ ಯಾವ್ದು ವೆರಿಫಿಕೇಶನ್ ಮಾಡಬೇಕು ಅಂದ್ರೆ ಲೀಸ್ ಕಮ್ ಸೇಲ್ ಡೀಡ್ ನ ವೆರಿಫೈ ಮಾಡ್ಕೊಳ್ಬೇಕು. ನಾರ್ಮಲ್ ಆಗಿ ಮೊದಲೆಲ್ಲಾನು ಕೆಲವು ಲೇಔಟ್ ಗಳೆಲ್ಲಾನು ಡೈರೆಕ್ಟ್ ಆಗಿ ಸೇಲ್ ಡೀಡ್ ಬರ್ಕೊಡ್ತಾ ಇರ್ಲಿಲ್ಲ. ಆ ತರ ಲೇಔಟ್ ಗಳಲ್ಲಿ ಫಸ್ಟ್ ಲೀಸ್ ಕಮ್ ಸೇಲ್ ಡೀಡ್ ಬರ್ಕೊಡೋರು, ನಮ್ಗೆ ಒಂದು 10 ವರ್ಷಕ್ಕೆ ಲೀಸ್ಗೆ ಆ ಪ್ರಾಪರ್ಟಿ ಕೊಡೋರು. ನಾವು ಆ ಪ್ರಾಪರ್ಟಿಯಲ್ಲಿ 10 ವರ್ಷ ಆಗೋಟ್ಮೇಲೆ ನಮ್ಗೆ BDA ಅವರು ಸೇಲ್ ಡೀಡ್ ನ ಬರ್ಕೊಡ್ತಾರೆ. ಆದ್ರಿಂದ ನೀವೇನಾದ್ರೂ ಆ ತರ ಲೇಔಟ್ ಅಲ್ಲಿ ಓನರ್ಗೆ ಲೀಸ್ ಕಮ್ ಸೇಲ್ ಡೀಡ್ ಅಂತ ಬರ್ಕೊಟ್ಟಿದ್ರೆ ನೀವು ಆ ಡಾಕ್ಯುಮೆಂಟ್ ನಿಮ್ಮಲ್ಲಿ ಇರಬೇಕು. ಮತ್ತೆ ನಾಲ್ಕನೇ ಡಾಕ್ಯುಮೆಂಟ್ ನೀವು ಯಾವ್ದು ಚೆಕ್ ಮಾಡ್ಕೊಳ್ಬೇಕಂದ್ರೆ ಸೇಲ್ ಡೀಡ್. ಈ ಸೇಲ್ ಡೀಡ್ BDA ಅವರೇ ಬರ್ಕೊಟ್ಟಿರ್ತಾರೆ ಓನರ್ಗೆ, ಒರಿಜಿನಲ್ ಓನರ್ಗೆ BDA ಅವ್ರ ಕಡೆಯಿಂದನೇ ಬರ್ಕೊಡ್ತಾರೆ. ಆ ಪ್ರಾಪರ್ಟಿನ BDA ಆಫೀಸಲ್ಲೇನೆ ಸೇಲ್ ಡೀಡ್ ಒಂದು ಕ್ರಿಯೇಟ್ ಮಾಡ್ಕೊಟ್ಟಿರ್ತಾರೆ, ಅದು ಡಾಕ್ಯುಮೆಂಟ್ ಕೂಡ ಒರಿಜಿನಲ್ ಡಾಕ್ಯುಮೆಂಟೇ ಇರಬೇಕು. ಕೇಸ್ ಏನಾದ್ರು 4-5 ಕೈ ಆಲ್ರೆಡಿ ಬದಲಾವಣೆ ಆಗಿದ್ರೆ ಕಂಪ್ಲೀಟ್ ಸೇಲ್ ಡೀಡ್ಸ್ ಒರಿಜಿನಲ್ ಓನರ್ ಇಂದ ಹಿಡಿದು ಬೇರೆಯವರಿಗೆ ಏನೆಲ್ಲ ಟ್ರಾನ್ಸ್ಫರ್ ಗಳಾಗಿದೆಯೋ ಆ ಎಲ್ಲಾ ಒರಿಜಿನಲ್ ಸೇಲ್ ಡೀಡ್ಗಳು ನೀವು ಖಂಡಿತವಾಗಿ ಚೆಕ್ ಮಾಡ್ಕೊಳ್ಬೇಕು. ಕಂಪ್ಲೀಟ್ ಚೈನ್ ನ ನೀವು ಚೆಕ್ ಮಾಡ್ಕೊಳ್ಬೇಕು. ಮತ್ತೆ ಐದನೇ ಡಾಕ್ಯುಮೆಂಟ್ ನೀವು ಯಾವ ಚೆಕ್ ಮಾಡ್ಕೊಳ್ಬೇಕು ಅಂದ್ರೆ ಖಾತಾ ಸರ್ಟಿಫಿಕೇಟ್ ಚೆಕ್ ಮಾಡ್ಕೊಳ್ಬೇಕು. ಈ ಖಾತಾ ಸರ್ಟಿಫಿಕೇಟ್ ಕೂಡ ಒರಿಜಿನಲ್ ಸರ್ಟಿಫಿಕೇಟ್ ಇರುತ್ತೆ, BDA ಅವ್ರ ಕಡೆಯಿಂದ ಕೊಟ್ಟಿರ್ತಾರೆ. ಇನ್ ಕೇಸ್ ಏನಾದ್ರು BDA ಅವರು BBMP ಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಆ ಪ್ರಾಪರ್ಟಿಗಳನ್ನ, ಆಗ ಅವರಲ್ಲಿ BBMP ಖಾತಾ ಇರಬೇಕು. ಟ್ಯಾಕ್ಸ್ ಕೂಡ ಅಪ್ ಟು ಡೇಟ್ ಆಗಿ ಟ್ಯಾಕ್ಸ್ ಕಟ್ಟಬೇಕು. ಆ ಡಾಕ್ಯುಮೆಂಟ್ ಕೂಡ ನಿಮ್ಮಲ್ಲಿ ಇರಬೇಕು, ಅದನ್ನು ಕೂಡ ನೀವು ವೆರಿಫಿಕೇಶನ್ ಮಾಡಬೇಕು. ಅವರು BDAಗೆ ಟ್ಯಾಕ್ಸ್ ಪೇ ಮಾಡಿರ್ಬೋದು, ಇಲ್ಲ ಅಂದ್ರೆ ಹ್ಯಾಂಡ್ ಓವರ್ ಮಾಡಿದ್ರೆ BBMP ಗೆ ಟ್ಯಾಕ್ಸ್ ಪೇ ಮಾಡಿರ್ಬೋದು. ಈ ಎಲ್ಲಾ ಡಾಕ್ಯುಮೆಂಟ್ಗಳನ್ನ, ಈ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನ ನೀವು ಚೆಕ್ ಮಾಡ್ಕೊಳ್ಬೇಕು. ಇನ್ ಕೇಸ್ ಏನಾದ್ರು BDA ಪ್ರಾಪರ್ಟಿಯಲ್ಲಿ ಆಲ್ರೆಡಿ ಒಂದು ಮನೆ ಕಟ್ಟಿರೋದನ್ನ ನೀವು ತಗೊಳ್ಬೇಕು ಅಂದ್ರೆ ಈ ಎಲ್ಲಾ ಡಾಕ್ಯುಮೆಂಟ್ಗಳನ್ನ ವೆರಿಫೈ ಮಾಡೋದ್ರ ಜೊತೆಯಲ್ಲಿ ಆ ಬಿಲ್ಡಿಂಗ್ ಕಟ್ಟೋದಕ್ಕೆ BDA ಕಡೆಯಿಂದ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಆಗಿದೆಯಾ, ಇಲ್ಲ ಅಂದ್ರೆ BBMP ಕಡೆಯಿಂದ ಬಿಲ್ಡಿಂಗ್ ಪ್ಲಾನ್ ಗೆ ಅಪ್ರೂವಲ್ ಆಗಿದೆಯೋ ಅನ್ನೋ ಆ ಡಾಕ್ಯುಮೆಂಟ್ಗಳು ಕೂಡ ನೀವು ವೆರಿಫಿಕೇಶನ್ ಮಾಡ್ಕೊಳ್ಬೇಕು. ಒರಿಜಿನಲ್ ಓನರ್ಗೆ BDA ಕಡೆಯಿಂದ ಯಾವಾಗ ಅಲೋಕೇಟ್ ಆಗಿದೆಯೋ ಆ ಡೇಟ್ ಇಂದ ಹಿಡಿದು ಕರೆಂಟ್ ಡೇಟ್ ವರ್ಗು ನೀವು ಕಂಪ್ಲೀಟ್ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ನ ನೀವು ತಗೊಳ್ಬೇಕಾಗುತ್ತೆ. ಕಂಪ್ಲೀಟ್ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ತಗೊಂಡಾಗ ನಿಮ್ಗೆ ಎಷ್ಟೆಲ್ಲ
ಕೈಗಳು ಬದಲಾಗಿದೆ, ಆ ಪ್ರಾಪರ್ಟಿ BDO ಅವ್ರ ಕಡೆಯಿಂದ ಅಲೋಕೇಟ್ ಆಗೋದ್ಮೇಲೆ ಎಷ್ಟೆಲ್ಲ ಕೈಗಳು ಚೇಂಜ್ ಆಗಿದೆ ಅನ್ನೋ ಕಂಪ್ಲೀಟ್ ಮಾಹಿತಿ ನಿಮಗೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಲ್ಲಿ ಬಂದ್ಬಿಡುತ್ತೆ. ನಿಮಗೆ ಈಗ ಕ್ಲಿಯರ್ ಆಗಿ ಅರ್ಥ ಆಗಿರ್ಬೋದು, ಒಂದು BDA ಪ್ರಾಪರ್ಟಿನ ಎಸ್ಪೆಷಲಿ ಒಂದು ಒರಿಜಿನಲ್ ಓನರ್ ಇಂದ ರೀಸೇಲ್ ಆಗಿ ನೀವು ಯಾವ ರೀತಿಯಲ್ಲಿ ಒಂದು ಪ್ರಾಪರ್ಟಿನ ಬೈ ಮಾಡ್ಬೋದು, ಆ ಪ್ರಾಪರ್ಟಿ ಬೈ ಮಾಡ್ಬೇಕಂದಾಗ ನೀವು ಯಾವೆಲ್ಲ ಡಾಕ್ಯುಮೆಂಟ್ಗಳನ್ನ ಚೆಕ್ ಮಾಡ್ಕೊಳ್ಬೇಕು ಅನ್ನೋ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಮತ್ತೆ ನೀವು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ, ಅಲ್ಲಿವರೆಗೆ ಬಾಯ್.